ಸರ್ವ ಮಂಗಳ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಕೆ ಶರಣ್ಯೆ ತ್ರಂಬಕೆ ದೇವಿ ನಾರಾಯಣೆ ನಮಸ್ತುತಿ ಅಂತ ತಾಯಿ ದೇವಿಯನ್ನು ನಾವೆಲ್ಲ ಆರಾಧನೆ ಮಾಡ್ತೀವಿ. ಅದರಲ್ಲೂ ಗದಗ ಭಾಗದಲ್ಲಿ ಬಂದರೆ ಕರಿಯಮ್ಮ ತಾಯಿಯ ಪವಾಡಗಳಿವೆಯಲ್ಲ, ಅವು ಅಷ್ಟಿಷ್ಟಲ್ಲ. ಎಷ್ಟು ಜನ ಇಲ್ಲಿ ಆ ತಾಯಿಯನ್ನು ಗುಣಗಾನ ಮಾಡ್ತಾರೆ, ಆಕೆಯಲ್ಲಿ ಭಕ್ತಿಯ ಪರಾಕಾಷ್ಠೆಯನ್ನು ಮೆರೀತಾರೆ ಅಂತ ಹೇಳಿದ್ರೆ 97ನೆಯ ಜಾತ್ರಾ ಮಹೋತ್ಸವ. ಅದರ ನಿಮಿತ್ತವಾಗಿ ಇಲ್ಲಿ ಏನೆಲ್ಲ ನಡೀತಾ ಇವೆ, ಬನ್ನಿ ಒಳಗಡೆ ಹೋಗೋಣ, ನೋಡ್ತಾ ಹೋಗೋಣ ಯಾವ ರೀತಿಯಾಗಿ ಇಲ್ಲಿ ಅಲಂಕಾರವಾಗಿದೆ, ತಾಯಿಯ ದರ್ಶನಕ್ಕೆ ಭಕ್ತರು ಬರ್ತಾ ಇದ್ದಾರೆ, ಪೂಜಾದಿ ಕೈಂಕರ್ಯಗಳು ಹೇಗೆ ತಯಾರಾಗಿವೆ ಅನ್ನುವಂಥದ್ದನ್ನ ನಾವು ನೀವೆಲ್ಲ ಈ ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಹೋಗೋಣ. ಮೊದಲಿಗೆ ಇಲ್ಲಿಯ ತಾಯಿಯ ಗದ್ದುಗೆ ಹೋಗ್ತಕ್ಕಂಥ ಸಂದರ್ಭದಲ್ಲಿ ಒಂದು ಸಣ್ಣದಾಗಿರುವಂತಹ ಒಂದು ಮಂಟಪ ಬರುತ್ತದೆ. ಆ ಮಂಟಪದಲ್ಲಿ ನೀವು ಗಮನಿಸಬಹುದು ಯಾವ ರೀತಿಯಾಗಿ ಇಲ್ಲಿ ಪೂಜೆಯನ್ನ ಮಾಡಿದೆ ಅನ್ನುವಂಥದ್ದನ್ನ ನೀವು ಗಮನಿಸ್ತಾ ಇದ್ದೀರಿ. ಮಾತೆಯ ಒಂದು ಆರಂಭದಲ್ಲಿನೇ ಸಿಗುವಂತಹ ತಾಯಿಯ ಗದ್ದುಗೆ ಇದು. ಅದ ನಂತರ ವಿಶೇಷವಾಗಿ ಕರಿಯಮ್ಮ ತಾಯಿಯ ದೇವಿಯ ದೇವಸ್ಥಾನ ಅಂತ ಅನ್ನೋದಕ್ಕಿಂತ ಕರಿಯಮ್ಮನ ಕಲ್ಲು ಅಂತಾನೆ ಇದು ಫೇಮಸ್. ಯಾಕೆ ಕರಿಯಮ್ಮನ ಕಲ್ಲು ಅಂತ ಕರೀತಾರ ಅಂತ ಹೇಳಿದ್ರೆ, ಕಲ್ಲು ಇಲ್ಲಿ ಯಾತಾಳಿ ಚನ್ನಬಸಪ್ಪನವರು ಅಂತ ಹೇಳ್ತಾರೆ ಬೆಟಗೇರಿಗೆ, ಅದಕ್ಕೂ ಇದಕ್ಕೂ ಸಂಬಂಧವಿದೆ. ಆ ಸಂದರ್ಭದಲ್ಲಿ ಬಂದಿರುವಂತ ಕಲ್ಲು, ಅದ್ರ ಬಗ್ಗೆ ಮುಂದೆ ಹಿರಿಯರನ್ನ ಮಾತನಾಡಿಸ್ತೀನಿ, ಹಿನ್ನೆಲೆಯನ್ನ ಹೇಳ್ತೀನಿ, ನೀವು ಗಮನಿಸ್ತಾ ಇದ್ದೀರಿ. ಅದೇ ಕಲ್ಲು ಇದು. ಕರಿಯಮ್ಮನ ಕಲ್ಲು ಅಂತ ಆಡು ಭಾಷೆಯಲ್ಲಿ ಹೇಳಿದರೆ ಕರಿಯಮ್ಮ ತಾಯಿಯ ದೇವಿಯ ದೇವಸ್ಥಾನವಾಗಿ ಇವತ್ತು ಕಂಗೊಳಿಸ್ತಾ ಇದೆ. ಎಷ್ಟೊಂದು ಜನ ಭಕ್ತರು ಎಲಿ ಪೂಜೆಯನ್ನೆಲ್ಲ ಮಾಡಿಸಿದ್ದಾರೆ. ಇನ್ನು ಹಾಗೇನೆ ಅದರ ಪಕ್ಕಕ್ಕೆ ಬಂದ್ರೆ ಇನ್ನೊಂದು ಇಲ್ಲಿ ದೇವಿಯ ಪಲ್ಲಕ್ಕಿಯನ್ನು ಮಾಡ್ತಕ್ಕಂಥದ್ದು ಮತ್ತೊಂದು ಗದ್ದುಗೆ, ಬೆಳ್ಳಿಯ ಮೂರ್ತಿ ಇದೆ. ಅದನ್ನು ಕೂಡ ದೃಶ್ಯಾವಳಿಗಳಲ್ಲಿ ನೀವು ಗಮನಿಸ್ತಾ ಇದ್ದೀರಿ. ಅದರ ನಂತರ ನಾವು ನೋಡೋದಾದ್ರೆ ಒಂದು ನವಗ್ರಹ ಮಂಟಪವನ್ನ ಇಲ್ಲಿ ಮಾಡಲಾಗಿರುವಂಥದ್ದು. ನವಗ್ರಹ ಮಂಟಪದಲ್ಲಿ ನೀವು ನೋಡ್ತಾ ಇದ್ದೀರಿ, ನವಗ್ರಹ ದೇವತೆಗಳನ್ನ ಇಲ್ಲಿ ಪ್ರತಿಷ್ಠಾಪನೆ ಮಾಡಲಾಗಿರುವಂಥದ್ದು. ಇದನ್ನು ಕೂಡ ಹೂಗಳಿಂದ ಶೃಂಗಾರವಾಗಿ ಅಲಂಕಾರವನ್ನು ಮಾಡಿದ್ದಾರೆ. ಇನ್ನು ಈ ಜಾತ್ರಾ ಮಹೋತ್ಸವದ ನಿಮಿತ್ತವಾಗಿ ನಾವು ಇದೀಗ ಒಳಗಡೆ ಹೋಗುವ ಪ್ರಯತ್ನವನ್ನು ಮಾಡೋಣ. ಇಲ್ಲಿ ಒಂದು ಮಂಟಪ ಇದೆ, ಹಾಲ್ ಇದೆ. ಈ ಹಾಲಲ್ಲಿ ಜಾತ್ರಾ ಪ್ರಯುಕ್ತವಾಗಿ ಹೋಮ ಹವನಾದಿ ಕಾರ್ಯಕ್ರಮಗಳು ಆರಂಭವಾಗಿವೆ. ಹೋಮಗಳನ್ನು ಕೂಡ ಇಲ್ಲಿ ಅತ್ಯದ್ಭುತವಾಗಿ ನೆರವೇರಿಸ್ತಾ ಇದ್ದಾರೆ. ಲೋಕ ಕಲ್ಯಾಣವಾರ್ಥವಾಗಿ ನಡೆದಿರುವಂತಹ ಹೋಮ ಕಾರ್ಯಗಳನ್ನು ಕೂಡ ಗಮನಿಸಿದ್ದೀರಿ. ಈಗಾಗಲೇ ಇಲ್ಲಿ ಅನೇಕ ಜನ ಭಕ್ತರು ಇಲ್ಲಿ ಸೇರಿದ್ದಾರೆ. ಅವರೆಲ್ಲರೂ ಕೂಡ ಹೋಮ ಕಾರ್ಯಗಳಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಯಾವ ರೀತಿಯಾಗಿ ಭಕ್ತಿಯನ್ನ ಶ್ರದ್ಧೆಯಿಂದ ಕಾಯ ವಾಚ ಮನಸ ತಾಯಿಯ ಸೇವೆಯಲ್ಲಿ ಅವರೆಲ್ಲ ತೊಡಗಿದ್ದಾರೆ ಅನ್ನುವಂಥದ್ದನ್ನು ಕೂಡ ನೀವು ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀರಿ. ಇದೀಗ ಪೂರ್ಣಾವತಿಯ ಸಮಯ, ಪೂರ್ಣಾವತಿ ಆಗ್ತಾ ಇದೆ. ಇಷ್ಟು ಹೊತ್ತು ಕಾಲ ಅಂದ್ರೆ ಬೆಳಗ್ಗಿನಿಂದ ಹಿಡಿದು ಇಲ್ಲಿವರೆಗೂ ಕೂಡ ಅವರು ಹೋಮ ಕಾರ್ಯಗಳನ್ನು ಮಾಡ್ತಾ ಬಂದರು. ಇದೀಗ ಎಲ್ಲಾ ಭಕ್ತರು ಒಟ್ಟಾಗಿ ಸೇರಿ ಪೂರ್ಣಾವತಿಯನ್ನ ಮಾಡ್ತಕ್ಕಂತಹ ದೃಶ್ಯಗಳನ್ನ ನೀವು ಗಮನಿಸ್ತಾ ಇದ್ದೀರಿ. ಇದೀಗ ನಮ್ಮ ಉಮೇಶ್ ಅಣ್ಣನವರು ಕ್ಯಾಮ್ರಾ ಪರ್ಸನ್ ಅವರು ದೃಶ್ಯಗಳಲ್ಲಿ ಸೆರೆ ಹಿಡಿತಾ ಇದ್ದಾರೆ. ಯಾವ ರೀತಿಯಾಗಿ ಭಕ್ತರು ಇಲ್ಲಿದ್ದಾರೆ, ಪೂಜೆಗಳು ನಡೀತಾ ಇವೆ, ಅದೆಲ್ಲವನ್ನು ಕೂಡ ಅವರು ಗಮನಿಸ್ತಾ ಇದ್ದಾರೆ. ಹಾಗಿದ್ರೆ ಇಷ್ಟೆಲ್ಲ ಅದ್ಭುತವಾಗಿರುವಂತಹ ತಾಯಿಯ ಕಾರ್ಯಕ್ರಮವನ್ನ ನೀವು ಕೂಡ ನೋಡಬೇಕು. ಇವತ್ತಿನಿಂದ 3 ದಿನಗಳ ಕಾಲ ಅದ್ಭುತವಾಗಿರುವಂತಹ ಕಾರ್ಯಕ್ರಮಗಳು ನಡೀತಾ ಇವೆ. ಈಗ ಹೋಮ ಪೂರ್ಣಾವತಿ ಆಯಿತು. ಹಾಗಿದ್ರೆ ಈ ತಾಯಿಯ ಇತಿಹಾಸವೇನು, ಈಕೆಯ ಬಗ್ಗೆ ಇಲ್ಲಿನ ಜನ ಹೇಳೋದೇನು, ಅದೆಲ್ಲದರ ಬಗ್ಗೆ ಇಲ್ಲಿರುವಂಥ ಹಿರಿಯರನ್ನ ಮಾತನಾಡ್ತಾ ಹೋಗೋಣ, ಬನ್ನಿ. ಐತಿಹಾಸಿಕ ಸುಕ್ಷೇತ್ರ ಅಂತಾನೆ ಕರೆಯಲ್ಪಡುವಂತಹ ಗದಗನ ಕರಿಯಮ್ಮ ದೇವಿಯ ದೇವಸ್ಥಾನದ ಬಗ್ಗೆ ನಿಜಕ್ಕೂ ಕೂಡ 97ನೆಯ ಜಾತ್ರಾ ಮಹೋತ್ಸವವನ್ನ ಅದ್ದೂರಿಯಾಗಿ ಜರುಗಿಸಬೇಕು ಅನ್ನುವಂಥ ಕನಸನ್ನು ಕಟ್ಕೊಂಡಂತವರು ಇಲ್ಲಿನ ಹಿರಿಯರು. ಇದೀಗ ನೀವು ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀರಿ. ಈ ಎಲ್ಲ ಹಿರಿಯರು ಕೂಡ್ಕೊಂಡು 3 ದಿನಗಳ ಕಾಲ ಅತ್ಯಂತ ವೈಭವಯುಕ್ತವಾಗಿ ವಿದ್ಯುಕ್ತವಾಗಿ ಈ ಜಾತ್ರೆಯನ್ನು ಮಾಡಬೇಕು ಅನ್ನುವಂತಹ ಪ್ರಯತ್ನದಲ್ಲಿದ್ದಾರೆ. ಇವರೆಲ್ಲರೂ ಕೂಡ್ಕೊಂಡು ಸಾಂಸ್ಕೃತಿಕ ಕಾರ್ಯಕ್ರಮಗಳಾಗಿರ್ಬೋದು, ಧಾರ್ಮಿಕ ಕಾರ್ಯಕ್ರಮಗಳಾಗಿರ್ಬೋದು, ಪ್ರಸಾದ ವ್ಯವಸ್ಥೆ ಆಗಿರ್ಬೋದು, ಪ್ರತಿಯೊಂದನ್ನು ಕೂಡ ಅಚ್ಚುಕಟ್ಟಾಗಿ ಮಾಡಿದ್ದಾರೆ. ಇವ್ರ ಜೊತೆಗೆ ಇನ್ನೂ ಅನೇಕ ಜನರಿದ್ದಾರೆ. ಮೊದಲಿಗೆ ಆ ಜನ ಬರುವುದಕ್ಕಿಂತ ಮುಂಚೆನೆ ಇವರನ್ನು ಒಂದಷ್ಟು ಮಾತನಾಡಿಸುವಂತ ಪ್ರಯತ್ನವನ್ನು ಮಾಡೋಣ. ಈ ತಾಯಿಯ ಇತಿಹಾಸ ಏನು, ಐತಿಹ್ಯ ಏನು, ಕರಿಯಮ್ಮ ದೇವಿ ಇಲ್ಲಿ ನೆಲೆಗೊಳ್ಳಲಿಕ್ಕೆ ಕಾರಣ ಏನು, ಅದರ ಬಗ್ಗೆ ಮೊದಲಿಗೆ ಸಾಹಿತಿಗಳು ಇತಿಹಾಸಕಾರರಾಗಿರುವಂತಹ ಪ್ರೊಫೆಸರ್ ರಾಜೇಂದ್ರ ಗಡಾದ್ ಸರ್ ಇದ್ದಾರೆ, ಅವರನ್ನ ಮಾತನಾಡಿಸ್ತೀನಿ. ಸರ್, ಈ ಕರಿಯಮ್ಮ ತಾಯಿ ಇಲ್ಲಿ ನೆಲೆಗೊಳ್ಳಲಿಕ್ಕೆ ಕಾರಣ ಏನು, ಮತ್ತೆ ಕರಿಯಮ್ಮನ ಕಲ್ಲು ಅಂತಾನೆ ಪ್ರತೀತಿ ಮತ್ತು ಪ್ರಸಿದ್ಧಿ. ಹಾಗಾಗಿ ಅದರ ಹಿನ್ನೆಲೆಯನ್ನು ನೋಡೋದಾದ್ರೆ ನಿಮಗೆ ಎಷ್ಟು ಗೊತ್ತಿದೆ, ಇದರ ಬಗ್ಗೆ ಏನ್ ಹೇಳ್ತೀರಿ ನೀವು? ಹೀಗೆ ಶತಮಾನಗಳ ಇತಿಹಾಸವನ್ನು ಹೊಂದಿರತಕ್ಕಂಥ ಈ ಸುಕ್ಷೇತ್ರ ಕರಿಯಮ್ಮ ದೇವಿ ದೇವಸ್ಥಾನ ಪ್ರಾಯಶಃ ಇದು ಬಹಳ ಅತ್ಯಂತ ಹಳೆಯದಾಗಿರ್ತಕ್ಕಂಥದ್ದು. ಸುಮಾರು 500-600 ವರ್ಷಗಳ ಇತಿಹಾಸ ಇದೆ. ಹೀಗೆ
200 ವರ್ಷಗಳ ಹಿಂದೆ ಬೆಟಗೇರಿ ಭಾಗದಲ್ಲಿ ಮತ್ತು ಈ ಭಾಗದಲ್ಲಿ ವಾಸವಾಗಿದ್ದಂತಹ ಮದ್ದು ಮಾಟ ಯಂತ್ರ ತಂತ್ರಗಳಿಂದ ಖ್ಯಾತಿ ಹೊಂದಿರತಕ್ಕಂತಹ ಯಾತಾಳಿ ಚನ್ನಬಸಪ್ಪ ಅಂತಹ ಒಬ್ಬ ಮಂತ್ರಗಾರರು. ಅವರಿಗೆ ಸೀತಾಳಿ ಚನ್ನಬಸಪ್ಪ ಅಂತಲೂ ಕರೀತಾರೆ. ಅವರು ನೇಕಾರ ಉದ್ಯೋಗದಲ್ಲಿ ನಿರತರಾಗಿರ್ತಕ್ಕಂತಹ ಅವರ ಹವ್ಯಾಸ ಏನು ಅಂತಂದರೆ ಮದ್ದು ಮಾಟ ಮತ್ತು ಮಂತ್ರ ತಂತ್ರಗಳನ್ನು ಮಾಡಿಸ್ತಕ್ಕಂಥದ್ದು, ಮೋಡಿ ಆಟಗಳನ್ನು ಆಡಿಸ್ತಕ್ಕಂಥ ಕೆಲಸದಲ್ಲಿ ತೊಡಗಿರ್ತಕ್ಕಂತಹ ನಮ್ಮ ಯಾತಾಳಿ ಚನ್ನಬಸಪ್ಪನವರು ಹೆಚ್ಚಿನ ವಿದ್ಯಾಭ್ಯಾಸಕ್ಕಾಗಿ ಮಲಯಾಳಂ ದೇಶಕ್ಕೆ ಹೋಗಿ ಅಲ್ಲಿಯ ಒಂದು ತಂತ್ರ ಮತ್ತು ಆ ವಿದ್ಯಾವನ್ನು ಪಡಿಬೇಕಂತೇಳಿ ಅವರು ಇಲ್ಲಿಂದ ವಲಸೆ ಹೋಗಿ ಅಲ್ಲಿಯ ಒಬ್ಬ ಗುರುಗಳ ಆಶ್ರಯದಲ್ಲಿ ಇದ್ದುಕೊಂಡು ಅವರು ಅನೇಕ ವರ್ಷಗಳ ಕಾಲ ಅಲ್ಲಿ ಇದ್ದು ಆ ವಿದ್ಯಾಭ್ಯಾಸವನ್ನು ಕಲಿತು ಅವರೇನು ಮಾಡ್ತಾರೆ ಅಂತಂದರೆ, ಬರುವಾಗ ಅವರಿಗೆ ಜವಾಬ್ದಾರಿ ನೀಡಿರ್ತಕ್ಕಂಥ ಗುರುಗಳಿಗೆ ಹೇಳದೆ ಅವರು ಉಪಯೋಗಿಸ್ತಾ ಇದ್ದಂತಹ, ಅವರು ಅಧ್ಯಯನ ಮಾಡ್ತಕ್ಕಂತಹ ಎಲ್ಲ ಪುಸ್ತಕಗಳನ್ನು, ಅಲ್ಲಿ ಪರಿಕರಗಳನ್ನು ಅವುಗಳನ್ನು ತೆಗೆದುಕೊಂಡು ಬಂದು ಬೆಟಗೇರಿಗೆ ಬಂದುಬಿಡ್ತಾರೆ. ಬೆಟಗೇರಿ ಬಂದಂಥ ಸಂದರ್ಭದಲ್ಲಿ ಲೋಕಸಂಚಾರಕ್ಕೆ ಹೋಗಿದ್ದಂಥ ಅವರು ಗುರುಗಳು ಅವರು ಆಮೇಲೆ ಬಂದು ನೋಡ್ತಾರೆ ಮಲಯಾಳಂ ದೇಶದಲ್ಲಿ, ಕೇರಳದಲ್ಲಿ. ಆ ಸಂದರ್ಭದಲ್ಲಿ ಯಾತಾಳಿ ಚನ್ನಬಸಪ್ಪನವರು ಅವರಿಗೆ ಹೇಳದೆ ಅವರ ವಸ್ತುಗಳನ್ನು ತೆಗೆದುಕೊಂಡು ಅವರು ಬೆಟಗೇರಿಗೆ ಬಂದಿರುತ್ತಾರೆ. ಅಂಥ ಸಂದರ್ಭದಲ್ಲಿ ಆ ಗುರುಗಳಾಗಿರ್ತಕ್ಕಂಥ ಆಚಾರ್ಯರು ಅವರು ನಮಗೆ ದ್ರೋಹವನ್ನು ಬಗೆದಿರ್ತಕ್ಕಂಥ ಯಾತಾಳಿ ಚನ್ನಬಸಪ್ಪವನ್ನ ಸಂಹಾರ ಮಾಡಬೇಕು ಅಂತೇಳಿ ಅವರ ಒಂದು ತಪಶಕ್ತಿಯಿಂದ ಕಾಳಿದೇವಿಯನ್ನು ಸೃಷ್ಟಿ ಮಾಡಿ ಅವರು ಯಾವ ದಿಕ್ಕಿಗೆ ಹೋಗಿದ್ದಾರೆ ಅಂತಕ್ಕಂಥದ್ದನ್ನು ತಿಳಿದುಕೊಂಡು ಆ ಕಾಳಿದೇವಿಯನ್ನು ಬೆಟಗೇರಿ ಭಾಗಕ್ಕೆ ಕಳಿಸಿಕೊಡ್ತಾರೆ. ಆ ಬಂದಂತಹ ಸಂದರ್ಭದಲ್ಲಿ ಆ ಕಾಳಿದೇವಿಯ ಒಂದು ಆರಾಧಕರಾಗಿದ್ದಂತಹ ಚನ್ನಬಸಪ್ಪನವರ ಶ್ರೀಮತಿಯಾಗಿರ್ತಕ್ಕಂತಹ ದೇವಿ ಆರಾಧಕಿ ಬಂದಮ್ಮನವರು ಅಂತಕ್ಕಂಥದ್ದು. ಆ ಬಂದಮ್ಮನವರು ಬನಶಂಕರಿ ದೇವಿಯ ಆರಾಧಕರು. ಯಾವಾಗ ಅವರು ಯಾತಾಳಿ ಚನ್ನಬಸಪ್ಪನವರು ಕೇರಳಕ್ಕೆ ಹೋದರು, ಅವತ್ತಿನ ಸಂದರ್ಭದಲ್ಲಿ ಅವರ ಕುರುಹಾಗಿ ಅವರು ಒಂದು ದೀಪವನ್ನು ಅವರ ಜಗುಲಿಯ ಮೇಲೆ ಸದಾಕಾಲ ಹಚ್ಚಿ ಇಟ್ಟಿರ್ತಾರೆ. ಅವರು ಬಂದ ನಂತರವೂ ಕೂಡ ಅದು ಉರಿತಾ ಇರ್ತದೆ. ಇದನ್ನು ನೋಡಿದಾಗ ದೇವಿ ಅವರಿಗೆ ಪ್ರತ್ಯಕ್ಷ ಆಗಿದ್ಲು. ಅವರಲ್ಲಿರ್ತಕ್ಕಂಥ ಭಕ್ತಿಯನ್ನು ನೋಡಿ, ಅವರಲ್ಲಿರ್ತಕ್ಕಂಥ ಒಂದು ಶ್ರದ್ಧೆಯನ್ನು ನೋಡಿ, ಯಾರು ಯಾತಾಳಿ ಚನ್ನಬಸಪ್ಪವನ್ನು ಸಂಹಾರ ಮಾಡಬೇಕಾಗಿ ಅಂತೇಳಿ ಬಂದಿರತಕ್ಕಂತಹ ಕಾಳಿ ದೇವಿ ಇಲ್ಲಿರ್ತಕ್ಕಂತಹ ಭಕ್ತಿಗೆ ಒಲಿದು ಇವರಿಗೆ ಆಕೆ ಹರಿಸ್ತಾಳೆ. ಇವರಿಗೆ ಗುರುಗಳಾಗಿ ಇವರನ್ನ ದೇವತೆಯಾಗಿ ಇವರ ದೈವವಾಗಿ ಆಕೆ ರೂಪುಗೊಳ್ತಾಳೆ. ಅಂತ ಸಂದರ್ಭದಲ್ಲಿ ಕಾಳಿ ಕರಿಯಮ್ಮ ದೇವಿಯಲ್ಲಿರ್ತಕ್ಕಂತಹ ಶಕ್ತಿಯನ್ನ ಪಡೆದಿರ್ತಕ್ಕಂಥ ಯಾತಾಳಿ ಚನ್ನಬಸಪ್ಪನವರು ಅವರು ಈ ದೇವಿಯನ್ನ ಈ ದೇವಿಯನ್ನ ನಾವು ಆಕೆನ ತಣಿಸ್ಬೇಕು, ಆಕೆಲಿರ್ತಕ್ಕಂಥ ಸಿಟ್ಟು ಮತ್ತು ಆಕೆಲಿರ್ತಕ್ಕಂತಹ ಒಂದು ತಪಸ್ಸನ್ನ ಇಲ್ಲೇ ಉಳಿಸ್ಕೊಳ್ಬೇಕಂತ ಹಿನ್ನೆಲೆಯಲ್ಲಿ ಅವ್ರು ಏನು ಮಾಡ್ತಾರೆ ಅಂತಂದ್ರೆ, ಈ ಭವ್ಯವಾಗಿರ್ತಕ್ಕಂತಹ ಒಂದು ಹೆಬ್ಬಂಡೆಯಲ್ಲಿ ಅವ್ರು ಏನು ಮಾಡ್ತಾರೆ ಅಂದ್ರೆ ಆ ಕಾಳಿ ಕರಿಯಮ್ಮನ್ನ ಅಡಗಿಸಿ ಇಡುವ ಮೂಲಕ ಆ ಸಂದರ್ಭದಲ್ಲಿ ಇಲ್ಲಿ ಮುಕ್ಕಣ್ಣೇಶ್ವರ ಮಹಾಸ್ವಾಮಿಗಳಿದ್ರು. ಆ ಪಕ್ಕದಲ್ಲಿರ್ತಕ್ಕಂಥ ಮುಕ್ಕಣ್ಣೇಶ್ವರ ಮಹಾಸ್ವಾಮಿಗಳು ಅವರು ಮಹಿಮಾ ಪುರುಷರು. ಆ ಸಂದರ್ಭದಲ್ಲಿ ಕಾಳಿ ಕರಿಯಮ್ಮ ದೇವಿಯ ಅವತಾರಗಳನ್ನು ನೋಡಿ ಉಗ್ರಳಾಗಿರ್ತಕ್ಕಂಥ ಕರಿಯಮ್ಮ ದೇವಿಯನ್ನ ಈ ಕರಿಯ ಕಲ್ಲಿನಲ್ಲಿ ಅಡಗಿಸುವ ಮೂಲಕ ಆಕೆ ಮತ್ತೆ ಕೇರಳಕ್ಕೆ ಹೋಗದ ಹಾಗೆ ನೋಡಿಕೊಂಡು ಆ ಜಾಗೃತ ಒಂದು ಸ್ಥಾನವನ್ನು ಈ ಕಲ್ಲಿನಲ್ಲಿ ಅಡಗಿಸಿದ್ದಾರೆ. ಅಂದಿನಿಂದ ಕಾಳಿ ಕರಿಯಮ್ಮ ದೇವಿ ಈ ಕಲ್ಲು ಬೃಹತ್ ಆಗಿರ್ತಕ್ಕಂಥ ಕಲ್ಲು ಕರಿಯಮ್ಮನ ಕಲ್ಲು, ಕರಿಯಮ್ಮ ದೇವಸ್ಥಾನ, ಕರಿಯಮ್ಮ ಬಡಾವಣೆ, ಕರಿಯಮ್ಮ ದೇವರ ಜಾತ್ರೆ ಹೀಗೆ ಪ್ರಾರಂಭವಾಗಿರ್ತಕ್ಕಂಥ ಇದು ಭಕ್ತರಿಂದ ಒಡಗೂಡಿಕೊಂಡಿರ್ತಕ್ಕಂಥ ಈ ದೇವಸ್ಥಾನಕ್ಕೆ ಯಾವುದೇ ಜಾತಿ ಪಕ್ಷ ಪಂಗಡಗಳು ಯಾವುದೂ ಇಲ್ಲ. ಇಲ್ಲಿ ಯಾವುದೇ ಬಡವ ಮೇಲು ಕೀಳ್ತಕ್ಕಂತಹ ಯಾವುದೇ ವರ್ಗ ಭೇದಗಳಿಲ್ಲ. ಒಂದು ಜಾತಿಗೆ ಸೀಮಿತವಾಗಿರ್ತಕ್ಕಂಥ ದೇವತೆಯಲ್ಲ, ಸರ್ವರೂ ನಡೆದುಕೊಳ್ತಾರೆ. ಈ ಹಿನ್ನೆಲೆಯಲ್ಲಿ ಹಿಂದೆ ಇದ್ದಂತಹ ಸಮಿತಿಯವರು ಮತ್ತು ವಿಶೇಷವಾಗಿ ಬೆಟಗೇರಿ ಭಾಗದ ಭಕ್ತರು 97 ವರ್ಷಗಳ ಕಾಲ ಈ ಜಾತ್ರೆಯನ್ನು ಮುನ್ನಡೆಸಿಕೊಂಡು ಬಂದಿದ್ದಾರೆ. ಹೀಗೆ 26 ವರ್ಷಗಳ ಹಿಂದೆ ಈ ಬಡಾವಣೆಯಲ್ಲಿ ಬಂದಿರತಕ್ಕಂಥ ಒಂದು ಕಾಲಕ್ಕೆ ಬೆಂಗಾಡಾಗಿದ್ದಂತಹ ಕಲ್ಲು ಮುಳ್ಳು ಕಂಟೆಗಳಿಂದ ಆವೃತವಾಗಿರ್ತಕ್ಕಂಥ ಈ ಪ್ರದೇಶವನ್ನ ಅಂದಿನ ಸಂದರ್ಭದಲ್ಲಿ 25 ವರ್ಷಗಳ ಹಿಂದೆ ಇಲ್ಲಿ ವಾಸ ಮಾಡಲು ಬಂದಿರತಕ್ಕಂಥ ಅನೇಕರು ಸೇರಿಕೊಂಡು ಸಮಾನ ಮನಸ್ಕರು ಸೇರಿ ಒಂದು ಕರಿಯಮ್ಮ ದೇವಿ ಹಿತರಕ್ಷಣಾ ಸಮಿತಿ, ಬಡಾವಣಾ ಹಿತರಕ್ಷಣಾ ಸಮಿತಿ ಅಂತಕ್ಕಂಥದ್ದನ್ನು ನಮ್ಮ ಈ ಭಾಗದ ನಮ್ಮ ಕ್ರಿಯಾಶೀಲ ನಗರಸಭಾ ಸದಸ್ಯರಾಗಿರ್ತಕ್ಕಂಥ ಶ್ರೀಯುತ ಎಲ್ ಡಿ ಚಂದಾವರಿ ಅವರು ಗೌರವಾಧ್ಯಕ್ಷರಾಗಿ ಮತ್ತು ಈ ಭಾಗದಲ್ಲಿ ಅಂದಿನ ಸಂದರ್ಭದಲ್ಲಿ ಮನೆ ಕಟ್ಟಿ ವಾಸ ಮಾಡಲಕ್ಕಾಗಿ ಬಂದಿರತಕ್ಕಂಥ KCC ಬ್ಯಾಂಕಿನ ನೌಕರರಾಗಿದ್ದಂತಹ ಸನ್ಮಾನ್ಯ CK ಮಾಳಶೆಟ್ಟಿ ಅವರು ಕಾರ್ಯಾಧ್ಯಕ್ಷರಾಗಿ 15 ಜನರ ಒಂದು ನಿರ್ದೇಶಕರ ತಂಡ ಅವರ ಒಂದು ಸಮಿತಿ ರಚನೆ ಆಗಿ ಪ್ರತಿ ವರ್ಷ ಇಲ್ಲಿ ಅನೇಕ ವಿಧಾಯಕ ಕಾರ್ಯಕ್ರಮಗಳನ್ನು ಮಾಡಿಕೊಂಡು ಬರುವ ಮೂಲಕ ಇವತ್ತು ನಾವೆಲ್ಲ 97ನೆಯ ಜಾತ್ರಾ ಮಹೋತ್ಸವಕ್ಕೆ ಸಾಕ್ಷಿ ಆಗ್ತಾ ಇದ್ದೇವೆ.
ಈ ಸಮಿತಿಯ ಒಂದು ವಿಶೇಷ ಕೆಲಸ ಏನು ಅಂತಂದ್ರೆ ಸುತ್ತೂ ಇರ್ತಕ್ಕಂಥ ಕಾಂಪೌಂಡ್ ಅನ್ನು ಕಟ್ಟಿಸಿದ್ದಾರೆ, ಮಹಾದ್ವಾರವನ್ನು ಸ್ಥಾಪಿಸಿ ಮಾಡಿದ್ದಾರೆ, ಶಿಲಾಮಂಟಪವನ್ನು ರಚನೆ ಮಾಡಿದ್ದಾರೆ, ಸಭಾಭವನವನ್ನು ಕೂಡ ರಚನೆ ಮಾಡಿದ್ದಾರೆ, ಹೀಗೆ ಮತ್ತು ಗಡ್ಡಿ ತೇರನ್ನು ಮಾಡಿದ್ದಾರೆ. ಹೀಗೆ ಹಲವಾರು ಕೆಲಸಗಳನ್ನ ಮಾಡಿ ಇವತ್ತು ಸರ್ವ ಜನರ ಆರಾಧ್ಯ ದೈವವಾಗಿ ಕಲಿಯುಗದ ಕಾಮಧೇನುವಾಗಿ ನಮ್ಮ ಕರಿಯಮ್ಮ ದೇವಿ ಇವತ್ತೆಲ್ಲರನ್ನ ಹರಿಸ್ತಾ ಇದ್ದಾಳೆ ಅಂತಕ್ಕಂಥದ್ದು ಮತ್ತು ಈ ಬಡಾವಣೆಯ ವಾಸಿ ನಾನು ಆಗಿರತಕ್ಕಂಥದ್ದು ನನಗೆ ಹೆಮ್ಮೆಯನ್ನ ಮೂಡಿಸಿದೆ. ಎಲ್ಲರಿಗೂ ಧನ್ಯವಾದಗಳು. ಎಸ್, ಇದಿಷ್ಟು ರಾಜೇಂದ್ರ ಗಡದ್ ಸರ್ ಅವರ ಮಾತಾದ್ರೆ ಇಲ್ಲಿ ಹಿರಿಯರಿದ್ದಾರೆ, ಈ ಸಮಿತಿಯವರಿದ್ದಾರೆ. ಅವ್ರು ಏನ್ ಮಾಡ್ತಾ ಇದ್ದಾರೆ ವಿಶೇಷವಾಗಿ ಈ ಜಾತ್ರೆಯಲ್ಲಿ? ಜಾತ್ರೆ ಮತ್ತು ಪ್ರತಿ ವರ್ಷ ಯಾವಾಗ ನಡೆಯುತ್ತೆ ಅಂತ ಕೇಳೋಣ. ಈಗ ತಾವು ಹಿರಿಯರು, ಇದನ್ನ ಯಾವಾಗ ಆರಂಭವಾಯಿತು ಜಾತ್ರೆ, ಹೆಂಗ್ ಮಾಡ್ಕೊಂತ ಬಂದ್ರಿ? ಈ ಜಾತ್ರೆ ಬಗ್ಗೆ ನಾನು ಒಂದು ವಿಶೇಷವಾದ ಮಾಹಿತಿ ಹೇಳ್ಬೇಕಂದ್ರೆ, ಮೊಟ್ಟ ಮೊದಲು ನಾನು ಇಲ್ಲಿ ಕಾಲೇಜಿಗಿದ್ದಾಗ 1968-69 ಇದ್ದಾಗ ಇದು ಒಂದು ಕಲ್ಲು, ಕರಿಯಮ್ಮನ ಕಲ್ಲು ಅನ್ನುವಂಥದ್ದು ಒಂದು ಇತಿಹಾಸ ಇತ್ತು. ಆ ಇತಿಹಾಸದೊಳಗೆ ಇಲ್ಲಿ ಒಂದು ಹಳ್ಳ ಇದು ಹರಿತಿತ್ತು. ಎಲ್ಲರ ಹಳ್ಳದಾಗ ಅದು ಬಂದು ಇದು ಉಗಾದಿ ಪಾಠ ದಿನ ಪ್ರತಿ ವರ್ಷವೂ ಜಾತ್ರೆ ನಡೀತಿತ್ತು. ಆ ಪ್ರಕಾರ ಹಿಂದೆ ಇದ್ದಂಥ ಹಿರಿಯರು, ಈ ಗದಗ ಬೆಟಗೇರಿಯಲ್ಲಿ ಇದ್ದಂಥ ಹಿರಿಯರು ಜಾತ್ರೆ ತಾವು ಮಾಡ್ಕೊತ ಬರಕತ್ತಿದ ಮೇಲೆ ಅದು ಸುಧಾರಣೆ ಮಾಡ್ಕೊತ ಬಂದು ಇದು 97ನೇ ವರ್ಷ ಕಾಲಿಟ್ಟಿದೆ ಅಂತ ನಾನು ಇದು ಮಾಡ್ತೀನಿ. ಆಮೇಲೆ ಎರಡನೇದಾಗಿ ಏನಂದ್ರೆ, ಈ ಬಡಾವಣೆ ಈ ಕಲ್ಲು ಏನೈತಲ್ಲ, ಇಲ್ಲೊಂದು ಈ ಕಲ್ಲಿನೊಳಗೆ ಆ ದೇವಿ ಅದಾಳ. ಮತ್ತು ಈ ಮಲಯಾಳದಾಗಿಂದ ಬಂದಾಕಿ ಇಲ್ಲಿ ಇವರು ಚನ್ನಬಸಪ್ಪನವರಿಂದ ಇದು ಆಯ್ತು ಅನ್ನುವಂಥ ವಿಷಯಂಕ ಇದು ಬಂತು. ಮುಂದೆ ನಾವು 2001ನೇ ಇಸ್ವಿಯೊಳಗೆ ಇಲ್ಲಿ ಹಿರಿಯರು ಕೂಡಿದಂಥ 29ನೇ ವಾರ್ಡಿನ ನಗರಸಭೆ ಸದಸ್ಯರು ಚಂದಾವರಿ ಅವರಿದ್ದರು. ಆ ಚಂದಾವರಿ ಅವರು ಏನು ಮಾಡಿದ್ರು, ಇಲ್ಲಿ ಹಿರಿಯರು ಕಟ್ಕೊಂಡು ಇದನ್ನು ಅಭಿವೃದ್ಧಿ ಮಾಡೋಣ ಅಂತ ಹೇಳಿದಾಗ ನಾವೆಲ್ಲರೂ ಇಲ್ಲಿ ಓಣ್ಯಾಗ ಬರ್ತಕ್ಕಂಥ ಎಲ್ಲರೂ ಹಿರಿಯರು ಕೂಡಿಕೊಂಡು ಇದೊಂದು ಕರಿಯಮ್ಮ ದೇವಿ ಬಡಾವಣಾ ಸುಧಾರಣಾ ಸಮಿತಿ ಅಂತ ಮಾಡಿದ್ವಿ. ಮಾಡಿ ಕೆಲಸ ಇಲ್ಲೇನು ಜಾತ್ರೆ ಮಾಡ್ಕೊಂತ ಹೊಂಟಿವಿ. ಇಲ್ಲೇನು ಗಿಡ ಗಂಟೆ ಇದ್ದು ಎಲ್ಲ ಸ್ವಚ್ಛ ಮಾಡ್ಕೊಂತ ಪ್ರತಿ ವರ್ಷವೂ ನಾವು ಒಂದೊಂದು ಥರ ಜಾತ್ರೆ ಮಟ್ಟಗಾಲ ಮಾಡ್ಕೊಂತ ಎಲ್ಲ ಇಲ್ಲೇನು ಸುಧಾರಣೆ ಮಾಡ್ಬೇಕನ್ನುವಂಥ ವ್ಯವಸ್ಥೆಯನ್ನು ಮಾಡಿದ್ವಿ. ಇಲ್ಲೇ ವ್ಯವಸ್ಥೆ ಮಾಡಿದಾಗ ಸಭಾಭವನ ಮಾಡಿದ್ವಿ ಮತ್ತು ಕರಿಯಮ್ಮ ಮೂರ್ತಿ ಮಾಡಿದ್ವಿ. ಅದು ಸುಮಾರು 6 kg ಬೆಳ್ಳಿಯಿಂದ. ಮತ್ತು ಇನ್ನೂ ಅನೇಕ ಕೆಲಸಗಳಂದ್ರೆ ತೇರು ಮಾಡಿದ್ವಿ, ಕಲ್ಲಿನ ಮಂಟಪ ಮಾಡಿದ್ವಿ, ಇಲ್ಲಿ ಒಂದು ಮಂಟಪ ಮಾಡಿದ್ವಿ. ಮತ್ತು ಹೊಸದಾಗಿ ಏನು ಈ ಪ್ರತಿ ವರ್ಷ ಏನು ಮಾಡ್ಬೇಕನ್ನುವಂಥದ್ದು ಇಲ್ಲಿ ಬೋರ್ ಹಾಕ್ಸಿದ್ವಿ. ಆಮೇಲೆ ಎಲ್ಲ ಸಾರ್ವಜನಿಕರಿಗೆ ಇದಾಗುವಂಥ ವ್ಯವಸ್ಥೆಯನ್ನು ಮಾಡಿದ್ವಿ. ಆದರೆ 25 ವರ್ಷಗಳವರೆಗೆ ಪ್ರತಿ ವರ್ಷ ಒಬ್ಬೊಬ್ಬರನ್ನ ಜಾತ್ರಾ ಕಮಿಟಿಯ ಅಧ್ಯಕ್ಷರಂತ ಮಾಡ್ಕೊತ ಬಂದು ಎಲ್ಲ ನಾವು ಈ ವ್ಯವಸ್ಥೆಯನ್ನು ಮಾಡ್ಕೊತ ಬಂದಿವಿ. ಈ ಸುಮಾರು 26ನೇ ವರ್ಷದ ದಿವಸ ನಮ್ಮ ಶಂಕರ್ ಹಾನಗಲ್ ಅವರು ಒಳ್ಳೆ ಸಮಾಜ ಜೀವಿಗಳು. ಅವರು ಈ ಸರಿ ವಿಜೃಂಭಣೆಯಿಂದ ಮಾಡೋಕ್ಕೆ ಆ ವ್ಯಕ್ತಿ ಅದಾರ. ಅವ್ರನ್ನ ನಾವು ಈ ಸಲ ಈ ಜಾತ್ರಾ ಕಮಿಟಿ ಅಧ್ಯಕ್ಷರು ಮಾಡ್ಬೇಕಂತ ಹೇಳಿ ಮಾಡಿದ್ವಿ. ಇವತ್ತಿನ ದಿವಸ ಎಲ್ಲ ಅಲಂಕಾರವನ್ನು ತಾವು ನೋಡಿರಿ. ದೇವಿ ಮಹಾತ್ಮ ಅಂದರೆ ಸುಮಾರು 500-600 ವರ್ಷಗಳ ಹಿಂದೆ ಇತಿಹಾಸ ಇದ್ದಿದೆ. ಇತಿಹಾಸದಿಂದ ಬಂದ ಮೇಲೆ ಏನು ನಮ್ಮ ಉಳಿದವ್ರು ಏನು ಹೇಳಿದ್ರಲ್ಲ ಆ ಪ್ರಕಾರ ಇದನ್ನು ನೋಡ್ಲಾಗ ಅಂದರೆ ಭಾಳ ಇದು ಒಂದು ಕಲ್ಲು ಮುಳ್ಳಿನಿಂದ ಇರ್ತಕ್ಕಂಥದ್ದು. ಇವತ್ತಿನ ದಿವಸ ನೋಡಿದಂದ್ರೆ ಇದು ಒಂದು ಸೌಂದರ್ಯ ಪ್ಲೇಸ್ ಆಗಿ ಒಂದು ಪ್ರವಾಸಿ ತಾಣವಾಗಿ ಐತೆ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಮತ್ತು ಇಲ್ಲಿ ಅವಳಿ ನಗರದ ಎಲ್ಲ ಜನ, ಇದು ಅವಳಿ ನಗರ ದೇವತೆ ಆದ್ದರಿಂದ ಎಲ್ಲ ಅವಳಿ ನಗರದ ಹಾಗೂ ಸುತ್ತಮುತ್ತಲಿನಿಂದ ಎಲ್ಲರೂ ಬಂದು ದೇವಿ ಪಾತ್ರಕ್ಕೆ ಇದನ್ನು ಮಾಡ್ಕೊಂಡು ಹೋಗ್ತಾರೆ. ಮತ್ತು ಇದ್ರ ಭಕ್ತರು ಬೆಳಗಾವ್ದಾಗ ಅದಾರ, ಗುಜರಾತ್ದಾಗ ಅದಾರ, ಬೆಂಗಳೂರಾಗ ಅದಾರ, ಸೊಲ್ಲಾಪುರದಾಗ ಅದಾರ, ಇನ್ನೂ ಅನೇಕ ಕ್ಷೇತ್ರಗಳಿಂದ ಬಂದು ದೇವಿ ಏನು ತಾವು ಬೇಡ್ಕೊಂಡು ಹೋಗ್ತಾರೆ. ಅದು ಮುಗಿದ ಮೇಲೆ ಈ ದೇವಸ್ಥಾನಕ್ಕೆ ಏನಂದ್ರೆ ಅಭಿವೃದ್ಧಿ ಸಲುವಾಗಿ ತಾವೆಲ್ಲ ಸಾಕಷ್ಟು ಅಭಿವೃದ್ಧಿಗೊಳಿಸಕ್ಕೆ ತಾವೆಲ್ಲರೂ ಅನುಕೂಲ ಆಗ್ಯಾರ. ಆದರೆ ಈ ದೇವಿ ಮಹತ್ವ ಐತಿ ಅನ್ನುವಂಥ ಮಾತನ್ನು ಹೇಳಿ ಎಸ್, ಇದಿಷ್ಟು ಇಲ್ಲಿ ಸಮಿತಿಯ ಒಬ್ಬ ಹಿರಿಯರ ಮಾತಾದ್ರೆ. ಇನ್ನೊಬ್ಬರಿದ್ದಾರೆ, ಅವರನ್ನು ಮಾತನಾಡಿಸೋಣ. ಈ ವರ್ಷ ಏನೇನು ಮಾಡ್ತಾ ಇದ್ರಿ ಜಾತ್ರಾ ಪ್ರಯುಕ್ತ, ಏನೆಲ್ಲ ಕೈಂಕರ್ಯಗಳನ್ನು ಹಮ್ಮಿಕೊಂಡಿದ್ದೀರಿ ಅಂತ? ಸರ್, ಈಗ ಪ್ರಥಮದಲ್ಲಿ ತಮ್ಮೆಲ್ಲರಿಗೂ ಯುಗಾದಿ ಹಬ್ಬದ ಶುಭಾಶಯಗಳನ್ನು ತಿಳಿಸ್ತಾ ತಾಯಿ ಕರಿಯಮ್ಮನ ಮನದಲ್ಲಿ ಸ್ಮರಿಸುತ್ತಾ ಈ ವರ್ಷ ವಿಶೇಷವಾಗಿ ನಾವು ಈ ಕರಿಯಮ್ಮನ ಜಾತ್ರೆಯಲ್ಲಿ ನಾವು ದೀಪಾಲಂಕಾರವನ್ನ ವಿಶೇಷವಾಗಿ ಮಾಡ್ತಾ ಇದ್ದೀವಿ. ಜೊತೆಗೆ ಈ ಸರಿ 200 ಹೆಣ್ಣು ಮಕ್ಕಳಿಗೆ ನಾವು ಉಡಿ ತುಂಬುವ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೀವಿ. ಜೊತೆಗೆ ಸುಮಾರು 125 ಕುಂಭದೊಂದಿಗೆ ಶ್ರೀ ಮಹಾದೇವಿ ಕರಿಯಮ್ಮ ದೇವಿಯ ಮೆರವಣಿಗೆಯನ್ನು ವಿಜೃಂಭಣೆ ಮೆರವಣಿಗೆಯನ್ನು ಹಮ್ಮಿಕೊಂಡಿದ್ದೀವಿ. ಅದಕ್ಕೋಸ್ಕರ ಕಂಪ್ನಿಯಿಂದ ವಿಶೇಷವಾದ ತಾಶ್ ಡೋಲ್ ಅಂತ ಒಂದು ವಾದ್ಯವನ್ನು ತಂದಿದ್ದೇವೆ. ಅದೇ ರೀತಿಯಾಗಿ ದಾವಣಗೆರೆಯಿಂದ ಒಂದು ನಾದಸ್ವರ ಅಂತ ಒಂದು ವಾದ್ಯ ತಂಡವನ್ನು ತರಿಸಿದ್ದೀವಿ. ಆಮೇಲೆ ದಿವಸನೂ ಸಾಯಂಕಾಲ ಪ್ರತಿನಿತ್ಯ ಸಾಂಸ್ಕೃತಿಕ ಕಾರ್ಯಕ್ರಮ ಅದ. ಇವತ್ತು ವಿಶೇಷವಾಗಿ ನಾರಾಯಣ್ ಹೇಳೇಕಳಿಸಿ ಅಂತ ಒಬ್ಬ ವಯಲಿಸ್ಟ್ ಅಂತ ಜುಗಲ್ಬಂದಿ ಕಾರ್ಯಕ್ರಮ ಅದ. ನಾಳೆ ಒಬ್ಬ ಹರ್ಲಾಪುರದವರಿಂದ ಜಾನಪದ ಒಂದು ಗೀತೆ ಇದೆ.
ಮತ್ತು ಇವತ್ತು ಮಧ್ಯಾಹ್ನ ರಂಗೋಲಿ ಸ್ಪರ್ಧೆ, ವಚನ ಗಾಯನ ಸ್ಪರ್ಧೆ ಹಾಗೂ ಡ್ರಾಯಿಂಗ್ ಸ್ಪರ್ಧೆ ಇವೆಲ್ಲ ವಿಶೇಷವಾಗಿ ಇವತ್ತು ನಡ್ಕೊಂಡು ಬಂದಿದ್ದಾವೆ. ಇನ್ನು ನಾವು ನಾಡ್ದಕ್ಕೆ ಅಂದರೆ ಶುಕ್ರವಾರ ಸುಮಾರು 5-6 ಸಾವಿರ ಜನರಿಗೆ ಅನ್ನಪ್ರಸಾದ ಸೇವೆ ಇಟ್ಕೊಂಡಿದ್ದೀವಿ. ಅವತ್ತು ಕೂಡ ಸಾಯಂಕಾಲ ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ. ಕಾರಣ ಎಲ್ಲ ಸದ್ಭಕ್ತರು ಈ ಒಂದು ಕಾರ್ಯಕ್ರಮ ತಾವೆಲ್ಲ ಆಗಮಿಸಿ ಈ ತಾಯಿಯ ಕೃಪೆಗೆ ತಾವು ಪಾತ್ರರಾಗಬೇಕಂತೇಳಿ ನಮ್ಮಲ್ಲಿ ಕಳಕಳಿಯಿಂದ ವಿನಂತಿಸ್ಕೊಳ್ತೇವೆ. ಧನ್ಯವಾದ. ಇಷ್ಟು ಈ ವರ್ಷದ 2026ನೇ ಸಾಲಿನ ಜಾತ್ರಾ ಮಹೋತ್ಸವ ಸಮಿತಿಯ ಅಧ್ಯಕ್ಷರು ಮಾತಾದ್ರೆ ಇಲ್ಲಿ ಹಿರಿಯರಿದ್ದಾರೆ. ಈಗ ಓಕೆ, ಇಷ್ಟು ಜನ ಅಂದ್ರೆ ಒಂದ್ ಕಡೆ ಗಡದವರು ಮಾತನಾಡಿದ್ರು, ಇತಿಹಾಸವನ್ನು ಹೇಳಿದ್ರು, ಮತ್ತೊಂದ್ ಕಡೆ ಶೆಟ್ರು ಕೂಡ ಮಾತನಾಡಿದ್ರು, ಹಾಗೇನೆ ಈ ವರ್ಷ ಜಾತ್ರಾ ಮಹೋತ್ಸವ ಸಮಿತಿ ಅಧ್ಯಕ್ಷರು ಕೂಡ ಮಾತನಾಡಿದ್ರು. ಇನ್ನೊಂದಿಬ್ರು ಯಜಮಾನರಿದ್ದಾರೆ. ಈ ತಾಯಿಯ ಪವಾಡ ಹೇಗಿದೆ, ಈ ಶಕ್ತಿ ಹೇಗಿದೆ, ಅದ್ರ ಬಗ್ಗೆ ಮಾತಾಡ್ತೀರಾ? ಹೇಳಿ. ನೋಡಿ, ಸುಮಾರು ವರ್ಷಗಳಿಂದ ಈ ತಾಯಿಗೆ, ಈ ದೇವಿಗೆ ದರ್ಶನ ಮಾಡಲಿಕ್ಕೆ ಸುಮಾರು ಗದಗ ಬೆಟಗೇರಿಯಿಂದ ಬೇರೆ ಬೇರೆ ಒಂದು ಸಾಕಷ್ಟು ಜನ ಭಕ್ತರು ಬರ್ತಾ ಇದ್ದಾರೆ. ಅದು ಏನು ಅಂತಂದ್ರೆ ಅವಾಗ ಬರುವಾಗ ಒಂದು ರೀತಿ ಭಯ ಇತ್ತು. ಮೊದಲು ಕರೆಮನ್ ದೇವಸ್ಥಾನ, ಕರೆಮನ್ ಕಲ್ಲು ಬರಬೇಕು ಅನ್ನುವಂಥದ್ದು ಈಗ ಸಾಕಷ್ಟು ಅಭಿವೃದ್ಧಿಯಾಗಿ 25 ವರ್ಷಗಳ ಮೇಲಾಯ್ತು ಈಗ ಜಾತ್ರಾ ಮಹೋತ್ಸವ ಮಾಡಕತ್ತಿ. ಹಿರಿಯರು ಭಕ್ತರು ಸಾಕಷ್ಟು ಮತ್ತೇನಂದ್ರೆ ಪ್ರೀತಿ ವಿಶ್ವಾಸದಿಂದ ಇಲ್ಲಿ ಬಂದು ಆ ದೇವಿಗೆ ದರ್ಶನ ಮಾಡಿಕೊಂಡು ಹೋಗಿದ್ದಾರೆ. ಸಾಕಷ್ಟು ಪವಾಡಗಳು ಕೂಡ ಆಗಿದ್ದಾವೆ. ಭಕ್ತರು ಏನು ಕೇಳ್ಕೊಂಡಿದ್ದಾರೆ ಅವ್ರಿಗೆಲ್ಲರಿಗೂ ಕೂಡ ಬೆಳೆದಂಥ ವರಗಳು ಸಿಕ್ಕಿದ್ದಾವೆ, ಅವರ ಕಾಯಿಲೆಗಳು ದೂರ ಆಗಿದ್ದಾವೆ. ಆದ್ದರಿಂದ ಪ್ರತಿ ವರ್ಷ ನಾವು ಹಬ್ಬವನ್ನು, ಈ ಜಾತ್ರಾ ಮಹೋತ್ಸವ ಬಹಳ ವಿಜೃಂಭಣೆ ಮಾಡ್ತೀವಿ. ಈ ಸಲ ನಮ್ಮ ಹಿರಿಯರಾದ ಶ್ರೀ ಶಂಕರ್ ಹಾನಗಲ್ ಅವರು ಈ ಜಾತ್ರಾ ಮಹೋತ್ಸವದ ಅಧ್ಯಕ್ಷರಾಗಿ, ಉಪಾಧ್ಯಕ್ಷರಾಗಿ ದಾನಾಯ ಗಣಾಚಾರ್ಯ ಅವರು ಈ ಒಂದು ಬಹಳ ವಿಶೇಷವಾಗಿ ಇವತ್ತಿನ ದಿವಸ ಜಾತ್ರಾ ಮಹೋತ್ಸವವನ್ನು ನಾವು ಆಚರಿಸ್ತಾ ಇದ್ದೇವೆ. ನೀವು ಈ ಒಂದು ನಮ್ಮ ಜಾತ್ರೆಗೆ ಬಂದು ನೀವು ನಮ್ಮನ್ನು ಸಂದರ್ಶನ ಮಾಡೋದಕ್ಕೆ ಸ್ವಾಮಿಗೆ ಧನ್ಯವಾದಗಳು. ಸಮಿತಿವಾಗಿ ಅಧ್ಯಕ್ಷ ಪರವಾಗಿ ಧನ್ಯವಾದ. ಎಸ್, ಇದು ಇಲ್ಲಿನ ಒಬ್ಬ ಹಿರಿಯರು ಮಾತಾದ್ರೆ ಇನ್ನೊಬ್ರು ಇದ್ದಾರೆ, ಅವರನ್ನು ಕೂಡ ಮಾತಾಡ್ಸೋಣ. ಈಗ ಈ ತಾಯಿ ಬಗ್ಗೆ ಅಂದ್ರೆ ಈಗ ಭಕ್ತರು ಇಲ್ಲಿ ನಡ್ಕೊಂಡಿರ್ತಾರ, ಇಲ್ಲ ನಾವು ಈ ತರದೊಂದು ಹರಕೆಯನ್ನು ಹೊತ್ಕೊಂಡಿದ್ವಿ, ಅದು ಈಡೇರಿದೆ, ಈ ತರ ಒಂದು ಬೇಡಿಕೆಯನ್ನು ತಾಯಿಲಿ ಇಟ್ಕೊಂಡಿದ್ವಿ, ಅದು ಈಡೇರಿದೆ ಅಂತ ಭಕ್ತರು ಹೇಳಿದ್ದ ನಿಮಗೆ ಏನ್ ಗಮನಕ್ಕಿದೆ ಸರ್? ಇದು 1970-72ನೇ ಇಸ್ವಿಯಲ್ಲಿ ನಾನು ನೋಡ್ತಾ ಬಂದಿದ್ದೆ. ಈ ದೇವಿಯ ಮಹಿಮೆ ಹೆಂಗಂದ್ರೆ ಅವಾಗ ಕರಿಯಮ್ಮನ ಕಲ್ಲು ಅಂತ ಅಷ್ಟೇ ಇತ್ತು. ಈ ಭಾಗದ ಹಿಂದಿನ ಹೊಲಗಳಲ್ಲಿ ಹೋಗ್ಬೇಕಾದ್ರೆ ಬೆಟಗೇರಿ ಒಕ್ಕಲಿಗೇರಿ ಭಾಗದವರು ಅವ್ರ ಚಕ್ಕಡಿ ತಗೊಂಡು ಹೋಗೋತ್ನಾಗ ಅವ್ರ ಶಬ್ದ ಕೇಳಿ ನಾವು ಹಿಂದೆ ಹೋಗ್ತಿದ್ವಿ. ಅಷ್ಟು ಭಯ ಇದ್ದ ವಾತಾವರಣ ಇಷ್ಟು ಚೆಂದಾಗಿ ಪರಿವರ್ತನೆ ಆಗಲಿಕ್ಕೆ ಇಲ್ಲಿ ಗೌರವಾಧ್ಯಕ್ಷರಾದ ಚಂದಾವರಿಯವರು, ಅಧ್ಯಕ್ಷರಾದ ಮಾಳಶೆಟ್ಟಿ ಮತ್ತು ಈ ವರ್ಷದ ಜಾತ್ರಾ ಕಮಿಟಿ ಅಧ್ಯಕ್ಷರಾದ ಶಂಕರ ಹಾನಗಲ್ ಅವರು ಮತ್ತು ತಮ್ಮ ಎಲ್ಲ ಹಳೆ ಪಡೆಯೇ ಇದು ಮೇಜರ್ ಏಜ್ನವರ ಇವರು ಈ ದೇವಿಯ ಮಹಿಮೆ ಯಾರು ಏನು ಬೇಡ್ಕೊತಾರ ಅವ್ರ ಕಷ್ಟ ಕಾರ್ಪಣ್ಯಗಳನ್ನು ದೇವಿಗೆ ಅರ್ಪಿಸ್ತಾರ, ಅವೆಲ್ಲ ಸುಸಮಯವಾಗಿ ಅಗದಿ ಆರಾಮಾಗಿ ಈಡೇರ್ತಾವ ಅನ್ನೋ ಭಕ್ತಿಯಿಂದ ಸಾಕಷ್ಟು ಬೇರೆ ಬೇರೆ ರಾಜ್ಯಗಳಿಂದ ಬರ್ತಾ ಇದ್ದಾರೆ. ಇಲ್ಲಿ ಬರೀ ಈ ಊರಿನಿಂದ ಅಲ್ಲ, ರಾಜ್ಯಗಳಿಂದ ಬರ್ತಾ ಇದ್ದಾರೆ, ತಮ್ಮ ಹರಕೆ ಈಡೇರಿಸ್ತಾರೆ. ಇದು ಒಂದು ಭವ್ಯವಾದ ಜಾತ್ರೆ ಆಗಿದೆ, ಸುಂದರವಾದ ಜಾತ್ರೆ ಆಗಿದೆ. ಇಲ್ಲಿ ಎಲ್ಲ ಸೌಹಾರ್ದತೆಯಿಂದ ಬದುಕ್ತಕ್ಕಂಥ ಮನೆಗಳಿವೆ, ಮಠಗಳಿವೆ. ಹೀಗಾಗಿ ಇದೊಂದು ಅದ್ದೂರಿಯಾಗಿ ಜರುಗ್ತಾ ಇರುವಂತ ಜಾತ್ರೆ. ಕರಿಯಮ್ಮನ ಪವಾಡ ಬಹಳ ಇದೆ. ಅದು ಇತಿಹಾಸ ಬಲ್ಲವರೇ ಹೇಳ್ತಾರ. ಈಗಾಗಲೇ ತಾವು ಕೇಳಿದ್ದೀರಿ. ಧನ್ಯವಾದ. ಎಸ್, ಇದಿಷ್ಟು ಇಲ್ಲಿನ ಸಮಿತಿಯವರ ಮಾತು, ಹಿರಿಯರ ಮಾತು, ಭಕ್ತರ ಮಾತು. ಕರಿಯಮ್ಮ ತಾಯಿಯ ಪವಾಡ ಅಷ್ಟಿಷ್ಟಲ್ಲ, ಆಕೆ ಸಾಮಾನ್ಯಳಲ್ಲ. ಹಿಂದಿನಿಂದ ನಾವು ಏನೂ ಇರಲಾರಂಥ ಪ್ರದೇಶವಿತ್ತು, ಈಗ ಏನೆಲ್ಲವೂ ಕೂಡ ಆಗಿದೆ ಅನ್ನುವಂಥದ್ದು ಇಲ್ಲಿಯವರ ಸಮಿತಿಯ ಮಾತಾಗಿದೆ. ಕ್ಯಾಮ್ರಾ ಪರ್ಸನ್ ಉಮೇಶ್ ಜೊತೆ ಆನಂದ್ ಸ್ವಾಮಿ, ವಿರಕ್ತಮಠ, ರೈಸ್ ಆಫ್ ನ್ಯೂಸ್ ಗದಗ.